ಇವತ್ತು ರಾತ್ರಿಯೇ ಬೊಮ್ಮಾಯಿ ಸಂಪುಟಕ್ಕೆ ಗ್ರೀನ್ ಸಿಗ್ನಲ್ ಸಿಗುತ್ತಾ? ಬೆಂಗಳೂರಿನಲ್ಲಿ ಯಾವ್ಯಾವ ಏರಿಯಾಗಳಿಗೆ ಮತ್ತೆ ಸೀಲ್ ಡೌನ್ ಭೀತಿ? ವೀಕೆಂಡ್ ಕರ್ಫ್ಯೂ ಬಗ್ಗೆ ಕೌಂಟ್ ಡೌನ್ ಶುರುವಾಗುತ್ತಾ? ಇದೆಲ್ಲವನ್ನು ನೋಡೋಣ ಇವತ್ತಿನ ನ್ಯೂಸ್ ಟಾಪ್ 9. ಬೊಮ್ಮಾಯಿ ಸಂಪುಟಕ್ಕೆ ಇವತ್ತು ರಾತ್ರಿಯೇ ಗ್ರೀನ್ ಸಿಗ್ನಲ್ ಸಿಗುತ್ತಾ? ಹೈಕಮಾಂಡ್ನಿಂದ ಬರೋ ಕಮಾಂಡ್ ಆದ್ರೂ ಏನು? ಕ್ಯಾಬಿನೆಟ್ ರಚನೆಗೆ ಸಿಎಂ ಬೊಮ್ಮಾಯಿ 3 ಸೂತ್ರದಲ್ಲಿ ಏನಿದೆ? ಇದೆಲ್ಲವನ್ನು ನೋಡೋಣ ಕ್ಯಾಬಿನೆಟ್ ಕ್ಲೈಮ್ಯಾಕ್ಸ್ ನ್ಯೂಸ್ ಟಾಪ್ 9 ನಲ್ಲಿ. ರಾಜ್ಯ ಸಚಿವ ಸಂಪುಟ ರಚನೆಗೆ ಇಂದು ರಾತ್ರಿಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡುವ ಸಾಧ್ಯತೆ ಇದೆ. ತೀವ್ರ ಕುತೂಹಲ ಮೂಡಿಸಿರೋ ಕ್ಯಾಬಿನೆಟ್ ಶೀಘ್ರವೇ ರಚನೆಯಾಗಲಿದ್ದು, ಮಂತ್ರಿಮಂಡಲಕ್ಕೆ ಬಿಜೆಪಿ ಹೈಕಮಾಂಡ್ ಬ್ಯಾಲೆನ್ಸ್ ಸೂತ್ರ ಇಟ್ಟಿದೆ. ಸಂಭಾವ್ಯ ಸಚಿವರ ಪಟ್ಟಿ ಜೊತೆಗೆ ದೆಹಲಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತೆರಳಿದ್ದು, ಹೈಕಮಾಂಡ್ ಪಟ್ಟಿ ಫೈನಲ್ ಮಾಡಲಿದೆ. ದೆಹಲಿಯಲ್ಲೇ ಬೊಮ್ಮಾಯಿ ಬಳಗ ಸೇರೋರ ಪಟ್ಟಿಗೆ ವರಿಷ್ಠರು ಮುದ್ರೆ ಒತ್ತಲಿದ್ದಾರೆ. ಇಂದು ಸಂಜೆಯೇ ಕ್ಯಾಬಿನೆಟ್ ಕ್ಲೈಮ್ಯಾಕ್ಸ್ಗೆ ತೆರೆ ಬೀಳುವ ಸಾಧ್ಯತೆ ಇದೆ. ಸಿಎಂ ಬೊಮ್ಮಾಯಿ ಸಂಪುಟಕ್ಕೆ ಇಂದೇ ಅಂತಿಮ ಮುದ್ರೆ ಬೀಳಲಿದ್ದು, ಇವತ್ತು ರಾತ್ರಿ ಒಪ್ಪಿಗೆ ಸಿಕ್ಕರೆ ಬುಧವಾರವೇ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಇಂದು ಸಂಜೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾರನ್ನ ಭೇಟಿಯಾಗಲಿರುವ ಸಿಎಂ ಬೊಮ್ಮಾಯಿ ಸಂಪುಟ ರಚನೆಗೆ ಒಪ್ಪಿಗೆ ಪಡೆಯಲಿದ್ದಾರೆ. ಇಂದು ಒಪ್ಪಿಗೆ ಸಿಗದಿದ್ರೆ 1 ದಿನ ವಿಳಂಬವಾಗುತ್ತೆ ಎಂದು ಸಿಎಂ ಮಾಹಿತಿ ನೀಡಿದ್ದಾರೆ. ಹೊಸ ಕ್ಯಾಬಿನೆಟ್ ರಚನೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ 3 ಸೂತ್ರ ರೆಡಿ ಮಾಡಿದ್ದಾರೆ. ಅಸಮಾಧಾನದ ಬೆಂಕಿಯನ್ನ ತಣಿಸಲು ಸಿಎಂ ತಂತ್ರ ಮಾಡಿದ್ದು, ಎಲ್ಲರಿಗೂ ಮಂತ್ರಿ ಸ್ಥಾನ ಸಿಗೋದಿಲ್ಲ ಎಂದು ಬೊಮ್ಮಾಯಿ ಸುಳಿವು ನೀಡಿದ್ದಾರೆ. ಬ್ಯಾಲೆನ್ಸ್ ಮಾಡಿ ಸಚಿವ ಸಂಪುಟವನ್ನು ರಚಿಸಬೇಕು ಎಂದಿರೋ ಸಿಎಂ ಬ್ಯಾಲೆನ್ಸ್ ಕ್ಯಾಬಿನೆಟ್ಗೆ ಹೆಚ್ಚಿನ ಒತ್ತು ನೀಡಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಪ್ರಾದೇಶಿಕವಾರು ಪ್ರಾತಿನಿಧ್ಯ ನೀಡಲು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನಿರ್ಧಾರ ಮಾಡಿದ್ದಾರೆ. ರಾಜ್ಯದ ಎಲ್ಲಾ ಭಾಗಗಳಿಗೂ ಮಂತ್ರಿಗಿರಿ ಪ್ಲಾನ್ ಮಾಡಿದ್ದು, ಪ್ರಾದೇಶಿಕವಾರು ಗಮನದಲ್ಲಿ ಇಟ್ಕೊಂಡು ಸಂಪುಟ ರಚನೆ ಮಾಡಲಿದ್ದಾರೆ. ಪ್ರಾದೇಶಿಕ ಸಮತೋಲನ ಮಾಡಬೇಕಾಗಿದೆ ಅಂತ ಸಿಎಂ ಬೊಮ್ಮಾಯಿ ತಿಳಿಸಿದ್ದಾರೆ. ಬಿಎಸ್ವೈ ಆಡಳಿತದಲ್ಲಿ ಪ್ರಾದೇಶಿಕವಾರಿಗೆ ಮಹತ್ವ ಕೊಟ್ಟಿರಲಿಲ್ಲ. ಹೀಗಾಗಿ ಅಸಮಾಧಾನ ತಣಿಸಲು ಸಿಎಂ ಬೊಮ್ಮಾಯಿ ಯತ್ನಿಸಿದ್ದು, ರಾಜ್ಯದ ಎಲ್ಲಾ ಭಾಗದ ಪ್ರತಿನಿಧಿಗಳು ಜನರನ್ನ ಮೆಚ್ಚಿಸೋ ಯತ್ನ ಮಾಡ್ತಿದ್ದಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಂಪುಟದಲ್ಲಿ ಡಿಸಿಎಂ ಪಟ್ಟ ಫಿಕ್ಸ್ ಆಗಿದ್ದು, ಡಿಸಿಎಂಗಳು ಇರ್ತಾರೆ ಅಂತ ಸಿಎಂ ತಿಳಿಸಿದ್ದಾರೆ. ಆದರೆ 3 ಅಥವಾ 4 ಡಿಸಿಎಂಗಳು ಇರ್ತಾರಾ? ಯಾವ ಸಮುದಾಯಕ್ಕೆ ಸ್ಥಾನ ಅನ್ನೋದು ಸಂಜೆ ತೀರ್ಮಾನವಾಗಲಿದೆ. ಸಚಿವ ಸಂಪುಟದ ಗಾತ್ರ ಆಧರಿಸಿ ಡಿಸಿಎಂ ಸ್ಥಾನದ ಬಗ್ಗೆ ತೀರ್ಮಾನ ಮಾಡುವುದಾಗಿ ದೆಹಲಿಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಸಚಿವ ಸಂಪುಟ ರಚನೆಗೆ ಕೇಂದ್ರ ನಾಯಕರು ಇಂದು ರಾತ್ರಿಗೆ ಒಪ್ಪಿಗೆ ನೀಡುವ ಸಾಧ್ಯತೆ ಇದೆ. ಆದರೆ ಎಷ್ಟು ಹಂತದಲ್ಲಿ ರಚನೆಯಾಗಲಿದೆ, ಎಷ್ಟು ಜನರಿಗೆ ಸಚಿವ ಸ್ಥಾನ ನೀಡಬೇಕು ಅನ್ನೋದ್ರ ಬಗ್ಗೆ ಸೂತ್ರ ರೆಡಿ ಮಾಡಿದ್ದು, ಸಂಜೆ ಸಚಿವ ಸಂಪುಟ ರಚನೆ ಬಗ್ಗೆ ಅಂತಿಮ ಚಿತ್ರಣ ಸಿಗಲಿದೆ. ಪ್ರಾದೇಶಿಕ ಸಮತೋಲನದಡಿ ಸಂಪುಟ ರಚನೆಗೆ ಸೂತ್ರ ಸಿದ್ಧಪಡಿಸುತ್ತೇವೆ ಎಂದು ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ನೂತನ ಸಿಎಂ ಬಸವರಾಜ ಬೊಮ್ಮಾಯಿ ಒಗ್ಗಟ್ಟಿನ ಮಂತ್ರ ಜಪಿಸಿದ್ದಾರೆ. ಎಲ್ಲರನ್ನೂ ಒಟ್ಟಾಗಿ ಕರೆದುಕೊಂಡು ಹೋಗಲಾಗುವುದು ಅಂತ ದೆಹಲಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಇಂದು ಸಂಜೆ ದೆಹಲಿಯಲ್ಲಿ ಪಕ್ಷದ ಸಭೆ ನಡೆಯಲಿದೆ. ಸಭೆಯ ಬಳಿಕ ಸಚಿವ ಸಂಪುಟದ ಬಗ್ಗೆ ಚರ್ಚಿಸುತ್ತೇವೆ. ದೆಹಲಿಗೆ ಬಂದ ಶಾಸಕರ ಜೊತೆಯೂ ಮಾತುಕತೆ ನಡೆಸುತ್ತೇವೆ ಅಂತ ಸಿಎಂ ತಿಳಿಸಿದ್ದಾರೆ. ಅಲ್ಲದೆ ಎಲ್ಲಾ ಶಾಸಕರು ಸಚಿವರಾಗೋದಕ್ಕೆ ಆಗೋದಿಲ್ಲ, ಈ ವಿಚಾರ ನಮ್ಮ ಶಾಸಕರಿಗೂ ಗೊತ್ತಿದೆ ಎಂದು ಬೊಮ್ಮಾಯಿ ಹೇಳಿದ್ರು. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರ ಪುತ್ರ ವಿಜಯೇಂದ್ರ ಸಚಿವ ಸಂಪುಟ ಸೇರ್ತಾರಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಬಿವೈ ವಿಜಯೇಂದ್ರ ಸಂಪುಟ ಸೇರುವ ವಿಚಾರಕ್ಕೆ ಪ್ರತಿಕ್ರಿಯಿಸಿರುವ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಈ ಬಗ್ಗೆ ಬಿಜೆಪಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ತಿಳಿಸಿದ್ದಾರೆ. ಸಿಎಂ ಹೇಳಿಕೆಯಿಂದ ತೀವ್ರ ಕುತೂಹಲ ಮೂಡಿದೆ. ನೂತನ ಸಂಪುಟದಲ್ಲಿ ಸಚಿವ ಸ್ಥಾನ ಪಡೆಯಲು ಶಾಸಕರ ಕೊನೆ ಕ್ಷಣದ ಕಸರತ್ತು ಜೋರಾಗಿದೆ. ದೆಹಲಿಯಲ್ಲೇ ಮಂತ್ರಿಗಿರಿಗಾಗಿ ಶಾಸಕರು ಪೈಪೋಟಿ ನಡೆಸುತ್ತಿದ್ದು, ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ. ಶಾಸಕರಾದ ಅಂಗಾರ, ರಾಜುಗೌಡ, ಪಿ ರಾಜೀವ್, ಚಂದ್ರಪ್ಪ ಸೇರಿದಂತೆ ಹಲವರಿಂದ ಮಂತ್ರಿಗಿರಿಗೆ ಸರ್ಕಸ್ ಮಾಡುತ್ತಿದ್ದಾರೆ. ಪರಿಷತ್ ಸದಸ್ಯ ಸುನಿಲ್ ವಲ್ಯಾಪುರೆ ಕೂಡ ಲಾಬಿ ನಡೆಸುತ್ತಿದ್ದಾರೆ. ದೆಹಲಿಯಲ್ಲಿ ಸಚಿವ ಸ್ಥಾನ ಆಕಾಂಕ್ಷಿಗಳ ಕೊನೆ ಕ್ಷಣದ ಕಸರತ್ತು ಹೇಗಿದೆ? ಬಿಎಸ್ವೈ ಆಪ್ತರಿಗೆ ಮಣೆ ಹಾಕುತ್ತಾ ಹೈಕಮಾಂಡ್ ಒಪ್ಪಿದ್ರೆ ಮಾತ್ರ ವಲಸಿಗರಿಗೆ ಸ್ಥಾನ ಸಿಗೋದಾ? ಇದೆಲ್ಲವನ್ನು ನೋಡೋಣ ಸಂಪುಟ ಸವಾಲ್ ನ್ಯೂಸ್ ಟಾಪ್ 9 ನಲ್ಲಿ.
ರಾಜ್ಯ ಸಚಿವ ಸಂಪುಟ ರಚನೆ ತೀವ್ರ ಕುತೂಹಲ ಮೂಡಿಸಿದ್ದು ಬೊಮ್ಮಾಯಿ ಸಂಪುಟಕ್ಕೆ ಯಾರ್ಯಾರು ಸೇರ್ತಾರೆ ಅನ್ನೋದು ಇನ್ನೂ ಕೂಡ ಪಕ್ಕಾ ಆಗಿಲ್ಲ. ಹೀಗಾಗಿ ಸಚಿವಾಕಾಂಕ್ಷಿಗಳು ಭಾರಿ ಸರ್ಕಸ್ ಮಾಡ್ತಿದ್ದಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯನ್ನ ಭೇಟಿಯಾಗಿ ಒತ್ತಡ ತಂತ್ರ ಅನುಸರಿಸುತ್ತಿದ್ದಾರೆ. ದೆಹಲಿಯಲ್ಲಿ ಸಿಎಂ ಬೊಮ್ಮಾಯಿಯನ್ನ ಮಾಜಿ ಸಚಿವರಾದಂತಹ ಲಕ್ಷ್ಮಣ ಸವದಿ, ಸಿ ಪಾಟೀಲ್ ಭೇಟಿಯಾಗಿದ್ದು ಸಚಿವ ಸ್ಥಾನಕ್ಕಾಗಿ ಕೊನೆ ಹಂತದ ಕಸರತ್ತು ನಡೆಸಿದ್ದಾರೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಆಪ್ತ ಶಾಸಕರು ಸಚಿವ ಸ್ಥಾನಕ್ಕೆ ಪೈಪೋಟಿ ನಡೆಸುತ್ತಿದ್ದಾರೆ. ಆದರೆ ಸರ್ಕಾರ ರಚನೆಗೆ ಕಾರಣರಾದವರಿಗೆ ಮಾತ್ರ ಬಿಎಸ್ ಯಡಿಯೂರಪ್ಪ ಭರವಸೆ ನೀಡಿದ್ದಾರಂತೆ. ಹೀಗಿದ್ರೂ ಮಾಜಿ ಸಿಎಂ ಯಡಿಯೂರಪ್ಪ ನಿವಾಸಕ್ಕೆ ಪದೇ ಪದೇ ಆಪ್ತರು ಭೇಟಿ ನೀಡಿ ಬಿಎಸ್ವೈ ಮೂಲಕ ಮಂತ್ರಿಗಳಿಗೆ ಒತ್ತಡ ತಂತ್ರ ಅನುಸರಿಸುತ್ತಿದ್ದಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಂಪುಟದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಆಪ್ತರಿಗೆ ಅದೃಷ್ಟ ಒಲಿಯಲಿದೆ ಅಂತ ಹೇಳಲಾಗುತ್ತಿದೆ. ಶಾಸಕ ಎಂಪಿ ರೇಣುಕಾಚಾರ್ಯ, ಎಂಪಿ ಕುಮಾರಸ್ವಾಮಿ, ಆರಗ ಜ್ಞಾನೇಂದ್ರ, ಜಿಎಚ್ ತಿಪ್ಪಾರೆಡ್ಡಿ, ಹಾಲಪ್ಪ ಆಚಾರ್, ಮಾಡಾಳ್ ವಿರೂಪಾಕ್ಷಪ್ಪಗೆ ಸಚಿವ ಸ್ಥಾನ ಸಿಗುವುದು ಫಿಕ್ಸ್ ಎನ್ನಲಾಗಿದೆ. ಅಲ್ಲದೆ ಶಾಸಕ ದುರ್ಯೋಧನ ಐಹೊಳೆ, ಶಿವನಗೌಡ ನಾಯ್ಕ್, ಎಸ್ಎ ರವೀಂದ್ರನಾಥ್, ಮಾಡಾಳ್ ವಿರೂಪಾಕ್ಷಪ್ಪಗೂ ಪಟ್ಟ ಸಿಗಲಿದೆ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ರಚನೆಗೆ ಕಾರಣರಾದವರಿಗೆ ಮಾತ್ರ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಭರವಸೆ ನೀಡಲಿದ್ದಾರಂತೆ. ವಲಸಿಗರಿಗೆ ಮಂತ್ರಿ ಸ್ಥಾನ ಕೊಡಿಸುವ ಭರವಸೆ ನೀಡಿರುವಂತಹ ಬಿಎಸ್ವೈ ಹೈಕಮಾಂಡ್ ಅಭಿಪ್ರಾಯ ಕೇಳಿದ್ರಷ್ಟೇ ಸಲಹೆ ನೀಡುವ ಸಾಧ್ಯತೆ ಇದೆ. ಆದರೆ ಬಿಎಸ್ವೈ ಶಿಫಾರಸು ಮಾಡಿದ್ರು ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಪರಿಗಣಿಸುತ್ತೆ ಅನ್ನೋದು ಗೊತ್ತಿಲ್ಲ. ರಾಜ್ಯ ಸಚಿವ ಸಂಪುಟ ರಚನೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ಹೈಕಮಾಂಡ್ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದೆ. ಆದರೂ ಬೊಮ್ಮಾಯಿ ಬಳಗದಲ್ಲಿ ಹೈಕಮಾಂಡ್ನದ್ದೇ ಮೇಲುಗೈ ಪಕ್ಕಾ ಆಗಲಿದೆ. ಹೈಕಮಾಂಡ್ ಏಕಪಕ್ಷೀಯ ಪಟ್ಟಿ ಮಾಡಿದರೆ ಬಿಎಸ್ ಯಡಿಯೂರಪ್ಪರಿಗೂ ಹಿನ್ನಡೆಯಾಗಲಿದೆ. ಹೀಗಾಗಿ ಸಂಪುಟದಲ್ಲಿ ಯಾರ್ಯಾರಿಗೆ ಸ್ಥಾನ ಸಿಗುತ್ತೆ ಎನ್ನುವುದು ಕುತೂಹಲ ಮೂಡಿಸಿದೆ. ಬಿಎಸ್ ಯಡಿಯೂರಪ್ಪ ಸಂಪುಟದಲ್ಲಿ ಸ್ಥಾನ ಪಡೆದಿದ್ದಂತಹ ವಲಸಿಗರಿಗೆ ಬೊಮ್ಮಾಯಿ ಸಂಪುಟದಲ್ಲಿ ಸ್ಥಾನ ಸಿಗುತ್ತಾ ಇಲ್ವಾ ಅನ್ನೋದು ಇನ್ನೂ ಪಕ್ಕಾ ಆಗಿಲ್ಲ. ಆದರೆ ಹೈಕಮಾಂಡ್ ನಿರ್ಧಾರ ಮಾಡಿದ್ರೆ ಮಾತ್ರ ವಲಸಿಗರಿಗೆ ಸಚಿವ ಸ್ಥಾನ ಸಿಗಲಿದೆ. ಎಲ್ಲಾ ವಲಸಿಗರಿಗೂ ಇದುವರೆಗೂ ಮಂತ್ರಿ ಭಾಗ್ಯ ಪಕ್ಕಾ ಆಗಿಲ್ಲ. ಅಲ್ಲದೆ ಬೊಮ್ಮಾಯಿ ಸಂಪುಟದಿಂದ 4-5 ವಲಸಿಗರಿಗೆ ಕೋಕ್ ಕೊಡೋ ಸಾಧ್ಯತೆ ಇದೆ. ದೆಹಲಿಯಲ್ಲಿ ವಲಸಿಗ ಶಾಸಕರ ಭವಿಷ್ಯ ನಿರ್ಧಾರವಾಗಲಿದೆ. ಹೈಕಮಾಂಡ್ ನಿರ್ಧಾರ ಮಾಡಿದರೆ ಮಾತ್ರ ವಲಸಿಗರಿಗೆ ಸಚಿವ ಸ್ಥಾನ ಸಿಗಲಿದ್ದು 4-5 ಬಾಂಬೆ ಫ್ರೆಂಡ್ಸ್ಗೆ ಇನ್ನೂ ಆತಂಕ ಕಾಡ್ತಿದೆ. 4-5 ವಲಸಿಗರಿಗೆ ಸಂಪುಟದಿಂದ ಕೈಬಿಡೋ ಆತಂಕವಿದ್ದು ಬಿಎಸ್ವೈ ರಾಜೀನಾಮೆಗೂ ಮುನ್ನ ಮಾಜಿ ಸಿಎಂ ಬಿಎಸ್ವೈ ಜೊತೆಗೆ ವಲಸಿಗರು ಚರ್ಚೆ ಮಾಡಿದ್ರು. ಭವಿಷ್ಯದ ಕುರಿತು ಕ್ಲಾರಿಟಿ ಕೊಡಿ ಅಂತ ಬಿಎಸ್ವೈಗೆ ಒತ್ತಡ ಹೇರಿದ್ರು. ಅನ್ಯಾಯ ಆಗಲ್ಲ ಅಂತ ವಲಸಿಗರಿಗೆ ಬಿಎಸ್ವೈ ಭರವಸೆ ನೀಡಿದ್ದು ಸರ್ಕಾರ ರಚನೆಗೆ ಕಾರಣರಾದವರನ್ನ ಕೈ ಬಿಡಬೇಡಿ ಅಂತ ಯಡಿಯೂರಪ್ಪ ತಿಳಿಸಿದ್ದಾರಂತೆ. ಹೀಗಾಗಿ ವಲಸಿಗರನ್ನ ಕೈಬಿಟ್ರೆ ಬೊಮ್ಮಾಯಿಗೆ ಸಂಕಷ್ಟ ಎದುರಾಗೋ ಸಾಧ್ಯತೆ ಇದೆ. ಇನ್ನು ಬೊಮ್ಮಾಯಿ ನೇಮಕ ಆಗ್ತಿದ್ದಂತೆ ಅವರ ಸುತ್ತ ವಲಸಿಗರು ಗಿರ್ಕಿ ಹಾಕ್ತಿದ್ರು. ಸುಧಾಕರ್, ಭೈರತಿ ಬಸವರಾಜ್, ಬಿಸಿ ಪಾಟೀಲ್, ಹೆಬ್ಬಾರ್, ಮಹೇಶ್ ಕುಮಟಳ್ಳಿ ಸೇರಿದಂತೆ ವಲಸಿಗರು ಬೊಮ್ಮಾಯಿ ಸುತ್ತ ಗಿರ್ಕಿ ಹೊಡೆದಿದ್ರು. ವಲಸಿಗ ಕೋಟಾದಡಿ ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನಗೆ ಮಂತ್ರಿ ಪಟ್ಟ ಫಿಕ್ಸ್ ಎನ್ನಲಾಗ್ತಾರೆ. ಉಪಚುನಾವಣೆಯಲ್ಲಿ ಗೆದ್ದ ಬಳಿಕ ಮುನಿರತ್ನಗೆ ಸಚಿವ ಸ್ಥಾನ ಸಿಗಲಿದೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಬಿಜೆಪಿಯಲ್ಲಿನ ನಾಯಕತ್ವ ಬದಲಾವಣೆ ಬಡಿದಾಟದ ಮಧ್ಯೆ ಶಾಸಕ ಮುನಿರತ್ನಗೆ ಮಂತ್ರಿಗಿರಿ ಸಿಕ್ಕಿರಲಿಲ್ಲ. ಹೀಗಾಗಿ ನೂತನ ಕ್ಯಾಬಿನೆಟ್ನಲ್ಲಿ ಮುನಿರತ್ನಗೆ ಮಂತ್ರಿ ಪಟ್ಟ ಒಲಿದು ಬರಲಿದೆ ಅಂತ ಹೇಳಲಾಗ್ತಿದೆ. ಬೊಮ್ಮಾಯಿ ಬಳಗದಲ್ಲಿ ಯಾರ್ಯಾರಿಗೆ ಹೈಕಮಾಂಡ್ ಮಣೆ ಹಾಕಲಿದೆ? ಅಳೆದು ತೂಗಿ ಸಂಪುಟ ರಚನೆಗೆ ಸಿಎಂ ಪ್ಲಾನ್ ಮಾಡಿರೋದು ಏನು? ಕ್ಯಾಬಿನೆಟ್ನಲ್ಲಿ ಸೀನಿಯರ್ಸ್ಗೆ ಶಾಕ್ ಫಿಕ್ಸಾ? ಇದೆಲ್ಲವನ್ನು ನೋಡೋಣ ಬೊಮ್ಮಾಯಿ ಬಳಗ ನ್ಯೂಸ್ ಟಾಪ್ 9 ನಲ್ಲಿ. ಶೀಘ್ರವೇ ರಾಜ್ಯ ಸಚಿವ ಸಂಪುಟ ರಚನೆಯಾಗಲಿದ್ದು ಬೊಮ್ಮಾಯಿ ಸಂಪುಟಕ್ಕೆ ಯಾರೆಲ್ಲ ಸೇರ್ಪಡೆಯಾಗಲಿದ್ದಾರೆ, ಯಾರ್ಯಾರಿಗೆ ಮಣೆ ಹಾಕಲಿದ್ದಾರೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. ಇಂದೇ ನೂತನ ಸಚಿವ ಪಟ್ಟಿ ಬಿಡುಗಡೆಯಾಗುವ ಸಾಧ್ಯತೆ ಇದ್ದು ನೂತನ ಸಂಪುಟದಲ್ಲಿ ಮಂತ್ರಿಗಳಾಗೋರು ಯಾರ್ಯಾರು, ಯಾವ ಘಟಾನುಘಟಿಗಳನ್ನ ಸಂಪುಟದಿಂದ ಕೈ ಬಿಡುತ್ತಾರೆ ಅನ್ನೋ ಕುತೂಹಲಕ್ಕೆ ತೆರೆ ಬೀಳಲಿದೆ. ರಾಜ್ಯ ಸಚಿವ ಸಂಪುಟಕ್ಕೆ ಲಿಸ್ಟ್ನ ಹೈಕಮಾಂಡ್ ರೆಡಿ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಪಕ್ಷನಿಷ್ಠರಿಗೆ ವರಿಷ್ಠರು ಮಣೆ ಹಾಕೋ ಸಾಧ್ಯತೆ ಇದೆ. ಅರಗ ಜ್ಞಾನೇಂದ್ರ, ಸಿದ್ದು ಸವದಿ, ವೀರಣ್ಣ ಚರಂತಿಮಠ, ಹಾಲಪ್ಪ ಆಚಾರ್ಗೆ ಸಚಿವ ಸ್ಥಾನ ಸಿಗುವ ನಿರೀಕ್ಷೆ ಇದೆ. ಅಲ್ಲದೆ ಸುನಿಲ್ ಕುಮಾರ್, ಡಿಸಿ ನಾಗೇಶ್, ಅಭಯ್ ಪಾಟೀಲ್, ದತ್ತಾತ್ರೇಯ ಪಾಟೀಲ್ ರೇವೂರ ಹೆಸರು ಕೂಡ ಹೈಕಮಾಂಡ್ ಪಟ್ಟಿಯಲ್ಲಿ ಇದೆಯಂತೆ. ಸಂಪುಟ ಸೇರುವ ಸಂಭಾವ್ಯ ಸಚಿವರ ಜೊತೆ ದೆಹಲಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತೆರಳಿದ್ದು ಹೈಕಮಾಂಡ್ನಿಂದ ಒಪ್ಪಿಗೆ ಪಡೆಯಲಿದ್ದಾರೆ. ಇಂದೇ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಪಡೆದು ಬರುವಂತಹ ಸಾಧ್ಯತೆ ಇದೆ. ಎಲ್ಲವನ್ನ ಅಳೆದು ತೂಗಿ ಸಂಪುಟ ರಚನೆಗೆ ಬೊಮ್ಮಾಯಿ ಪ್ಲಾನ್ ಮಾಡಿದ್ದು ಬಿಎಸ್ವೈ ಕ್ಯಾಬಿನೆಟ್ನಲ್ಲಿದ್ದ ಸಾಕಷ್ಟು ಜನರಿಗೆ ಕೋಕ್ ನೀಡುವ ನಿರೀಕ್ಷೆ ಇದೆ. ರಾಷ್ಟ್ರ ರಾಜಧಾನಿಯಲ್ಲಿ ಸಂಪುಟ ರಚನೆ ಕಸರತ್ತು ನಡೀತಾ ಇದ್ದು 2ನೇ ಬಾರಿ ತೆರಳಿರುವಂತಹ ಸಿಎಂ ಬಸವರಾಜ ಬೊಮ್ಮಾಯಿ ಗುಡ್ ನ್ಯೂಸ್ ತರಲಿದ್ದಾರೆ. ಹೈಕಮಾಂಡ್ ಕರೆ ಬರ್ತಾ ಇದ್ದಂತೆ ದೆಹಲಿಗೆ ಸಿಎಂ ದೌಡಾಯಿಸಿದ್ದು ನೂತನ ಸಂಪುಟ ರಚನೆಗೆ ಇವತ್ತೇ ವರಿಷ್ಠರು ಗ್ರೀನ್ ಸಿಗ್ನಲ್ ನೀಡಲಿದ್ದಾರೆ.
ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಂಪುಟದಲ್ಲಿ ಹಿರಿಯ ನಾಯಕರಿಗೆ ಶಾಕ್ ಕಾದಿದೆ ಅಂತ ಹೇಳಲಾಗ್ತಿದೆ. ನೂತನ ಸಂಪುಟದಲ್ಲಿ ಹಿರಿಯರಿಗೆ ಮಂತ್ರಿ ಪಟ್ಟ ತಪ್ಪಲಿದ್ದು ಕಳಪೆ ನಿರ್ವಹಣೆ ತೋರಿದವರಿಗೆ ಹೈಕಮಾಂಡ್ ಗೇಟ್ ಪಾಸ್ ಕೊಡೋ ಸಾಧ್ಯತೆ ಇದೆ. ಹೀಗಾಗಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಹಾದಿಯನ್ನೇ ಹಿರಿಯರು ತುಳಿಯೋ ಸಾಧ್ಯತೆ ಇದೆ. ನೂತನ ಕ್ಯಾಬಿನೆಟ್ನಲ್ಲಿ ಮಾಜಿ ಸಚಿವರಿಗೆ ಮಣೆ ಹಾಕೋದು ಬಹುತೇಕ ಡೌಟ್ ಆಗಿದೆ. ಹೊಸ ಸಚಿವ ಸಂಪುಟದಿಂದ ವಿ ಸೋಮಣ್ಣ, ಜೆಸಿ ಮಾಧುಸ್ವಾಮಿಯನ್ನು ಕೈಬಿಡುವ ಸಾಧ್ಯತೆ ಇದೆ. ಮುಂದಿನ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಯುವ ಮುಖಗಳಿಗೆ ಹೈಕಮಾಂಡ್ ಮಣೆ ಹಾಕೋದು ದಟ್ಟವಾಗಿದೆ. ಬಸವರಾಜ ಬೊಮ್ಮಾಯಿ ಸಂಪುಟದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಸಾರಿಗೆ ಸಚಿವ ಲಕ್ಷ್ಮಣ ಸವದಿಗೂ ಸಚಿವ ಸ್ಥಾನ ಕೈತಪ್ಪುತ್ತೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಶಿಕ್ಷಣ ಸಚಿವರಾಗಿದ್ದ ಎಸ್ ಸುರೇಶ್ ಕುಮಾರ್, ಶ್ರೀಮಂತ್ ಪಾಟೀಲ್, ಕೋಟಾ ಶ್ರೀನಿವಾಸ್ ಪೂಜಾರಿ, ಪ್ರಭು ಚೌಹಾಣ್, ಸಿಸಿ ಪಾಟೀಲ್ಗೂ ಕೋಪ್ ಕೊಡೋ ನಿರೀಕ್ಷೆ ಇದೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಂಪುಟದಲ್ಲಿ ಸ್ಥಾನ ಪಡೆದಂತಹ ಹಿರಿಯ ನಾಯಕರಿಗೆ ಮಂತ್ರಿಗಿರಿ ಒಲಿಯುವುದು ಕಷ್ಟ ಸಾಧ್ಯ ಎನ್ನಲಾಗಿದೆ. ಆನಂದ್ ಸಿಂಗ್, ಶ್ರೀಮಂತ್ ಪಾಟೀಲ್, ಆರ್ ಶಂಕರ್, ಕೆ ಗೋಪಾಲಯ್ಯ, ಶಿವರಾಮ್ ಹೆಬ್ಬಾರ್, ಶಶಿಕಲಾ ಜೊಲ್ಲೆಗೆ ಕೋಪ್ ಕೊಡೋ ಸಾಧ್ಯತೆ ಇದೆ. ಆದರೆ ಮಂತ್ರಿ ಪಟ್ಟ ಮರಳಿ ಪಡೆಯಲು ಶಶಿಕಲಾ ಜೊಲ್ಲೆ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ರಾಜ್ಯ ಸಚಿವ ಸಂಪುಟ ಪುನರ್ರಚನೆಗೆ ಮುಹೂರ್ತ ಫಿಕ್ಸ್ ಆಗಿದ್ದು, ಈ ಬಾರಿ ಬೊಮ್ಮಾಯಿ ಸಂಪುಟಕ್ಕೆ ಹೊಸ ಮುಖಗಳು ಎಂಟ್ರಿ ಕೊಡಲಿದೆ. ಕೃಷ್ಣರಾಜ ಕ್ಷೇತ್ರದ ಶಾಸಕ ಎಸ್ ಎ ರಾಮದಾಸ್ಗೆ ಈ ಬಾರಿ ಸಚಿವ ಸ್ಥಾನ ಫಿಕ್ಸ್ ಎನ್ನಲಾಗ್ತಾ ಇದ್ದು, ಸುರಪುರ ಕ್ಷೇತ್ರದ ಶಾಸಕ ರಾಜುಗೌಡ ಕೂಡ ಸಂಪುಟ ಪ್ರವೇಶಿಸಲಿದ್ದಾರೆ. ಅಲ್ಲದೆ ಕಲಬುರಗಿ ದಕ್ಷಿಣ ಕ್ಷೇತ್ರದ ದತ್ತಾತ್ರೇಯ ಪಾಟೀಲ್, ಹೊನ್ನಾಳಿ ಕ್ಷೇತ್ರದ ಎಂಪಿ ರೇಣುಕಾಚಾರ್ಯ ಕೂಡ ಸಚಿವ ಸ್ಥಾನದ ರೇಸ್ನಲ್ಲಿದ್ದಾರೆ. ಡಿಸಿಎಂ ಹುದ್ದೆಗೆ ಹೈಕಮಾಂಡ್ ಯಾವ ಫಾರ್ಮುಲಾ ಅನುಸರಿಸಲಿದೆ? ಉಪಮುಖ್ಯಮಂತ್ರಿ ಪಟ್ಟದ ಮೇಲೆ ಯಾರೆಲ್ಲ ಕಣ್ಣಿಟ್ಟಿದ್ದಾರೆ? ಈಶ್ವರಪ್ಪ, ರಾಮುಲು, ಕಾರಜೋಳ, ಅಶೋಕ್ ಪೈಕಿ ಯಾರಿಗೆ ಚಾನ್ಸ್? ಇದೆಲ್ಲವನ್ನು ನೋಡೋಣ ಡಿಸಿಎಂ ಲೆಕ್ಕ ನ್ಯೂಸ್ ಟಾಪ್ 9 ನಲ್ಲಿ. ರಾಜ್ಯ ಬಿಜೆಪಿಯಲ್ಲಿ ಒಂದೆಡೆ ಮಂತ್ರಿಗಿರಿ ಲಾಭಿ ನಡೆಯುತ್ತಿದ್ರೆ ಮತ್ತೊಂದೆಡೆ ಉಪಮುಖ್ಯಮಂತ್ರಿ ಪಟ್ಟಕ್ಕೆ ಪೈಪೋಟಿ ಜೋರಾಗಿದೆ. ಸಿಎಂ ಬೊಮ್ಮಾಯಿ ಸರ್ಕಾರದಲ್ಲಿ ಎಷ್ಟು ಡಿಸಿಎಂ ಹುದ್ದೆ ಸೃಷ್ಟಿಯಾಗಲಿದೆ ಅನ್ನೋದು ಇನ್ನೂ ಪಕ್ಕಾ ಆಗಿಲ್ಲ. ಹೀಗಾಗಿ ಡಿಸಿಎಂ ಹುದ್ದೆಗಳು ಸೃಷ್ಟಿಯಾದರೆ ಯಾರಿಗೆಲ್ಲ ಚಾನ್ಸ್ ಸಿಗುತ್ತೆ ಅನ್ನೋದು ಕುತೂಹಲ ಮೂಡಿಸಿದ್ದು, ಡಿಸಿಎಂ ರೇಸ್ನಲ್ಲಿ ಘಟಾನುಘಟಿ ಕೇಸರಿ ಕಲಿಗಳಿದ್ದಾರೆ. ಡಿಸಿಎಂ ಪಟ್ಟ ಗಿಟ್ಟಿಸಿಕೊಳ್ಳೋಕೆ ಭಾರೀ ಸರ್ಕಸ್ ಮಾಡುತ್ತಿದ್ದಾರೆ. ರಾಜ್ಯದಲ್ಲಿ ಡಿಸಿಎಂ ಹುದ್ದೆ ಚರ್ಚೆ ಕಾವು ಪಡೆದುಕೊಂಡಿದ್ದು, ಉಪಮುಖ್ಯಮಂತ್ರಿ ಹುದ್ದೆ ಮೇಲೆ ಹಿರಿಯ ನಾಯಕರು ಕಣ್ಣಿಟ್ಟಿದ್ದಾರೆ. ಹೀಗಾಗಿ ಡಿಸಿಎಂ ಆಯ್ಕೆಗೆ ಬಿಜೆಪಿ ಹೈಕಮಾಂಡ್ ಫಾರ್ಮುಲಾ ಸಿದ್ಧಪಡಿಸಿದ್ದು, ಸಮುದಾಯವಾರು ಡಿಸಿಎಂ ಆಯ್ಕೆಗೆ ಚರ್ಚೆ ನಡೆಸಲಾಗಿದೆ. 3+1 ಡಿಸಿಎಂ ಸ್ಥಾನ ರಚಿಸಲು ಹೈಕಮಾಂಡ್ ಚಿಂತನೆ ನಡೆಸಿದೆ. ರಾಜ್ಯದಲ್ಲಿ 4 ಡಿಸಿಎಂ ಸ್ಥಾನ ನೀಡಲು ಬಿಜೆಪಿ ಹೈಕಮಾಂಡ್ ಚಿಂತನೆ ನಡೆಸಿದೆ ಅಂತ ಹೇಳಲಾಗ್ತಿದೆ. ಲಿಂಗಾಯತ ಸಮುದಾಯದವರಿಗೆ ಮುಖ್ಯಮಂತ್ರಿ ಪಟ್ಟ ಸಿಕ್ಕಿದ್ದು, ಇತರೆ ಸಮುದಾಯಗಳಿಗೆ 4 ಡಿಸಿಎಂ ಪಟ್ಟ ಸಿಗುವ ಸಾಧ್ಯತೆ ಇದೆ. ಹಿಂದುಳಿದ ವರ್ಗ, ದಲಿತ, ವಾಲ್ಮೀಕಿ ಮತ್ತು ಒಕ್ಕಲಿಗ ಸಮುದಾಯಕ್ಕೆ ಡಿಸಿಎಂ ಪಟ್ಟ ಕೊಡುವ ನಿರೀಕ್ಷೆ ಇದೆ. ರಾಜ್ಯ ಬಿಜೆಪಿಯಲ್ಲಿ ಡಿಸಿಎಂ ಸ್ಥಾನಕ್ಕೆ ಭಾರೀ ಪೈಪೋಟಿ ನಡೆಯುತ್ತಿದ್ದು, ಪ್ರಬಲ ಆಕಾಂಕ್ಷಿಯಾಗಿರೋ ಶ್ರೀರಾಮುಲುಗೆ ಈ ಬಾರಿ ಡಿಸಿಎಂ ಸ್ಥಾನ ಒಲಿದು ಬರುವ ಸಾಧ್ಯತೆ ಇದೆ. ವಾಲ್ಮೀಕಿ ಸಮುದಾಯದ ಶ್ರೀರಾಮುಲು, ಕುರುಬ ಸಮುದಾಯದ ಕೆಎಸ್ ಈಶ್ವರಪ್ಪ, ದಲಿತ ಸಮುದಾಯದ ಗೋವಿಂದ ಕಾರಜೋಳ, ಒಕ್ಕಲಿಗ ಕೋಟಾದಲ್ಲಿ ಆರ್ ಅಶೋಕ್, ಅಶ್ವಥ್ ನಾರಾಯಣ್ ಹಾಗೂ ಸಿಟಿ ರಫಿಗೆ ಡಿಸಿಎಂ ಪಟ್ಟ ಬರುವ ಸಾಧ್ಯತೆ ಇದೆ. ಸಚಿವರ ಲಿಸ್ಟ್ ಜೊತೆ ಉಪಮುಖ್ಯಮಂತ್ರಿ ಲಿಸ್ಟ್ಗೂ ಇದೇ ಹೈಕಮಾಂಡ್ ಒಪ್ಪಿಗೆ ನೀಡುವ ಸಾಧ್ಯತೆ ಇದೆ. ಉಪಮುಖ್ಯಮಂತ್ರಿ ಸ್ಥಾನ ಗಿಟ್ಟಿಸಿಕೊಳ್ಳೋಕೆ ಕೆಎಸ್ ಈಶ್ವರಪ್ಪ ಶತ ಪ್ರಯತ್ನ ಮಾಡುತ್ತಿದ್ದಾರೆ. ಹಿಂದುಳಿದ ವರ್ಗದ ನಾಯಕನೆಂಬ ಕಾರಣಕ್ಕೆ ಡಿಸಿಎಂಗೆ ಡಿಮ್ಯಾಂಡ್ ಮಾಡ್ತಿದ್ದು, ಡಿಸಿಎಂ ಸ್ಥಾನ ಕೊಟ್ಟರೆ ಹಿಂದುಳಿದ ವರ್ಗ ಬಿಜೆಪಿ ಪರ ಎಂಬ ಸಂದೇಶ ರವಾನೆಯಾಗಲಿದೆ ಅಂತ ತಂತ್ರ ರೂಪಿಸಿದ್ದಾರೆ. ಸಮುದಾಯದ ಶ್ರೀಗಳ ಮೂಲಕ ಒತ್ತಡ ಹೇರ್ತಿದ್ದು, ಸಂಘ ಪರಿವಾರದ ಮುಖಂಡರಿಗೂ ತಮ್ಮ ಶಕ್ತಿ ಮನವರಿಕೆ ಮಾಡಿಕೊಡಲು ಈಶ್ವರಪ್ಪ ಯತ್ನಿಸುತ್ತಿದ್ದಾರೆ. ಉಪಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಮಾಜಿ ಸಚಿವ ಶ್ರೀರಾಮುಲು ಸರ್ಕಸ್ ಮಾಡುತ್ತಿದ್ರು. ವಾಲ್ಮೀಕಿ ಸಮುದಾಯದ ನಾಯಕ ಅಂತ ಡಿಸಿಎಂ ಸ್ಥಾನಕ್ಕೆ ಪಟ್ಟು ಹಿಡಿದಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ವಾಲ್ಮೀಕಿ ವೋಟ್ ಬ್ಯಾಂಕ್ಗೆ ಶ್ರೀರಾಮುಲು ಸಿದ್ಧತೆ ನಡೆಸಿದ್ದಾರೆ. ಬಳ್ಳಾರಿ, ಚಿತ್ರದುರ್ಗ, ರಾಯಚೂರು, ವಿಜಯಪುರ, ವಿಜಯನಗರ, ಕೊಪ್ಪಳ, ಯಾದಗಿರಿ, ಗದಗ ಜಿಲ್ಲೆಗಳಲ್ಲಿ ಹಿಡಿತ ಸಾಧಿಸಲು ರಾಮುಲು ಪ್ಲಾನ್ ಮಾಡಿದ್ದಾರೆ. ವಾಲ್ಮೀಕಿ ಸಮುದಾಯವೇ ಮಾಜಿ ಸಚಿವ ಶ್ರೀರಾಮುಲುಗೆ ಶ್ರೀರಕ್ಷೆಯಾಗಿದೆ. 2018ರ ಚುನಾವಣೆ ವೇಳೆ ಶ್ರೀರಾಮುಲುರನ್ನ ಡಿಸಿಎಂ ಅಂತ ಬಿಂಬಿಸಿದ್ರು.
ಆದ್ರೆ ಶ್ರೀರಾಮುಲುಗೆ ಡಿಸಿಎಂ ಪಟ್ಟ ಕೈತಪ್ಪಿತ್ತು. ಹೀಗಾಗಿ ಈ ಬಾರಿ ಉಪಮುಖ್ಯಮಂತ್ರಿ ಸ್ಥಾನ ಸಿಗುವ ನಿರೀಕ್ಷೆಯಲ್ಲಿ ಶ್ರೀರಾಮುಲು ಇದ್ದಾರೆ. ಇನ್ನು ಸಿದ್ದರಾಮಯ್ಯರನ್ನ ಕಟ್ಟಿ ಹಾಕಲು ಶ್ರೀರಾಮುಲುರನ್ನ ಬಿಜೆಪಿ ಬಳಸಿತ್ತು. ಅಲ್ಲದೆ ಶ್ರೀರಾಮುಲು ಡಿಸಿಎಂ ಆದ್ರೆ 10 ಜಿಲ್ಲೆಗಳಲ್ಲಿ ಹಿಡಿತ ಸಾಧಿಸಬಹುದು. ಯುವಕರನ್ನ ಬಿಜೆಪಿ ಕಡೆಗೆ ಸೆಳೆಯುವುದಕ್ಕೆ ಸಾಧ್ಯ ಅನ್ನೋ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಇದೆ. ಜೊತೆಗೆ ವರಿಷ್ಠರ ದೃಷ್ಟಿಯಲ್ಲಿ ರಾಮುಲು ಸಮರ್ಥ ನಾಯಕನೆಂಬ ಭಾವನೆ ಇದ್ದು ಇದೇ ಆಧಾರದ ಮೇಲೆ ಡಿಸಿಎಂ ಪಟ್ಟಕ್ಕಾಗಿ ರಾಮುಲು ಸೆಣಸಾಡುತ್ತಿದ್ದಾರೆ. ಡಿಸಿಎಂ ಆಗಿದ್ದ ಗೋವಿಂದ ಕಾರಜೋಳಗೆ ಹೈಕಮಾಂಡ್ ಮತ್ತೆ ಮಣೆ ಹಾಕುವ ಸಾಧ್ಯತೆ ಇದೆ. ಬಿಜೆಪಿ ಪಕ್ಷದಲ್ಲಿ ಹಿರಿಯ ರಾಜಕಾರಣಿಯಾಗಿರೋ ಗೋವಿಂದ ಕಾರಜೋಳ, ರಾಮಕೃಷ್ಣ ಹೆಗಡೆ ಸಮಕಾಲೀನರು. ಅಲ್ಲದೆ ಡಿಸಿಎಂ ಸ್ಥಾನಕ್ಕೆ ಹಿರಿಯ ಅನುಭವಿ ನಾಯಕ ಇದ್ರೆ ಸೂಕ್ತ ಅನ್ನೋ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಇದೆ. ಜೊತೆಗೆ ರಾಜ್ಯ ಮಟ್ಟದಲ್ಲಿ ದಲಿತ ನಾಯಕ ಅನ್ನೋ ಹೆಸರು ಗಳಿಸಿರೋ ಗೋವಿಂದ ಕಾರಜೋಳ ಮಾಜಿ ಸಿಎಂ ಯಡಿಯೂರಪ್ಪರಿಗೆ ಆಪ್ತರಾಗಿದ್ದಾರೆ. ಒಕ್ಕಲಿಗ ಕೋಟಾದಡಿ ಮಾಜಿ ಸಚಿವ ಆರ್ ಅಶೋಕ್ಗೆ ಡಿಸಿಎಂ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಬಿಎಸ್ ಯಡಿಯೂರಪ್ಪ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವ ಆರ್ ಅಶೋಕ್ ಈ ಹಿಂದೆ ಗೃಹ ಖಾತೆ ಸೇರಿ ಹಲವು ಖಾತೆ ನಿರ್ವಹಣೆ ಮಾಡಿರುವ ಅನುಭವ ಹೊಂದಿದ್ದಾರೆ. 2012ರಲ್ಲಿ ಡಿಸಿಎಂ ಆಗಿದ್ದ ಆರ್ ಅಶೋಕ್ ಆರ್ಎಸ್ಎಸ್ ಜೊತೆ ಉತ್ತಮ ಸಂಬಂಧ ಹೊಂದಿದ್ದಾರೆ. ಸೀನಿಯರ್ಸ್ಗೆ ಸಂಪುಟದಿಂದ ಕೈಬಿಡುವ ಸುಳುವು ಸಿಕ್ಕಿದ್ಯಾ? ಎಲ್ಲವೂ ದೇವರು ಬಿಜೆಪಿ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದು ಯಾಕೆ? ಬಿಎಸ್ವೈ ರಾಜೀನಾಮೆ ಬಳಿಕ ಆತಂಕ ಇಲ್ಲ ಅಂತ ಹೇಳಿದ್ದು ಯಾರು? ಇದೆಲ್ಲವನ್ನು ನೋಡೋಣ ಪಟ್ಟಕ್ಕಾಗಿ ಪಟ್ಟು ನ್ಯೂಸ್ ಟಾಪ್ 9ನಲ್ಲಿ. ಬೊಮ್ಮಾಯಿ ಸಂಪುಟದಲ್ಲಿ ಹಿರಿಯರಿಗೆ ಕೊಡುವ ಸಾಧ್ಯತೆ ಇದ್ದು ಎಲ್ಲವೂ ದೇವರು ಬಿಜೆಪಿ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಲಾಭಿ ಒತ್ತಡಕ್ಕೆ ಹೈಕಮಾಂಡ್ ಮಣಿಯುವುದಿಲ್ಲ ಎಂದು ತಿಳಿಸಿದ್ರು. ಇದೇ ವೇಳೆ ವಲಸಿಗ ಶಾಸಕರಿಗೆ ಸಚಿವ ಸ್ಥಾನ ಕೈತಪ್ಪುವ ಬಗ್ಗೆ ಸುಳಿವು ನೀಡಿದ್ದು, ವಲಸೆ ಬಂದ ಕೆಲವರಿಗೆ ಸ್ಥಾನ ಸಿಗದೇ ಇರಬಹುದು, ಪಕ್ಷ ಸಂಘಟನೆಗೆ ಅಧಿಕಾರವೇ ಬೇಕು ಎಂದೇನಿಲ್ಲ ಅಂತ ಹೇಳಿದ್ರು. ಸಿಎಂ ಬೊಮ್ಮಾಯಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಆಶೀರ್ವಾದ ಪಡೆದಿರುವುದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಅಂತ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಸುಭದ್ರವಾಗಿದೆ. ವರಿಷ್ಠರು ಮುಂದಿನ ಚುನಾವಣೆಯ ಲೆಕ್ಕಾಚಾರದಲ್ಲಿದ್ದಾರೆ. ಬಿಜೆಪಿಗೆ ಸ್ಪಷ್ಟ ಬಹುಮತ ಬರಬೇಕಿದೆ. ಈ ನಿಟ್ಟಿನಲ್ಲಿ ಕೇಂದ್ರದ ವರಿಷ್ಠರು ರಾಜ್ಯದ ವಿಚಾರದಲ್ಲಿ ಗಮನ ಹರಿಸಿದ್ದಾರೆ ಎಂದು ಈಶ್ವರಪ್ಪ ತಿಳಿಸಿದರು. ನೂತನ ಸಚಿವ ಸಂಪುಟದಲ್ಲಿ ವಲಸಿಗರಿಗೆ ಸ್ಥಾನ ಸಿಗುವ ಬಗ್ಗೆ ಇನ್ನೂ ಅಂತಿಮವಾಗಿಲ್ಲ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಮಾಜಿ ಸಚಿವ ಬಿಸಿ ಪಾಟೀಲ್, ಬಿಎಸ್ ಯಡಿಯೂರಪ್ಪ ರಾಜೀನಾಮೆ ಬಳಿಕ ನಮಗೆ ಆತಂಕ ಕಾಡ್ತಾ ಇಲ್ಲ, ವಲಸಿಗ ಶಾಸಕರಿಗೆ ಯಾವುದೇ ಆತಂಕ ಕಾಡ್ತಿಲ್ಲ ಅಂತ ಹೇಳಿದ್ರು. ಹಾವೇರಿ ಜಿಲ್ಲೆ ಹಿರೇಕೇರೂರಿನಲ್ಲಿ ಮಾತನಾಡಿದ ಅವರು, ಮುಂದಿನ ಚುನಾವಣೆಯನ್ನ ಯಡಿಯೂರಪ್ಪ ಬೊಮ್ಮಾಯಿ ನೇತೃತ್ವದಲ್ಲಿ ನಡೆಯಲಿದೆ. ಯಾರ ರಬ್ಬರ್ ಸ್ಟ್ಯಾಂಪ್ ಆಗಲ್ಲ ಎಂದು ಬಿಸಿ ಪಾಟೀಲ್ ಹೇಳಿದ್ರು. ಮತ್ತೆ ಸಚಿವ ಸ್ಥಾನ ಸಿಗುವ ನಿರೀಕ್ಷೆಯಲ್ಲಿರೋ ಮಾಜಿ ಸಚಿವ ಬಿಸಿ ಪಾಟೀಲ್ ಸೂಕ್ತ ಸ್ಥಾನಮಾನ ನೀಡುವುದಾಗಿ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಅಂತ ತಿಳಿಸಿದ್ದಾರೆ. ನಮ್ಮ ಪಕ್ಷ ಇದುವರೆಗೆ ಚೆನ್ನಾಗಿ ನಡೆದುಕೊಂಡು ಬಂದಿದೆ, ಮುಂದೆಯೂ ಚೆನ್ನಾಗಿ ನಡೆದುಕೊಳ್ಳುತ್ತೆ ಎಂಬ ವಿಶ್ವಾಸವಿದೆ ಎಂದು ಹಾವೇರಿ ಜಿಲ್ಲೆ ಹಿರೇಕೇರೂರಿನಲ್ಲಿ ಬಿಸಿ ಪಾಟೀಲ್ ಹೇಳಿದ್ದಾರೆ. ಸಚಿವ ಸ್ಥಾನಕ್ಕೆ ನಾನು ಲಾಭಿ ಮಾಡ್ತಾ ಇಲ್ಲ, ನಾನು ದೆಹಲಿಗೂ ಹೋಗಿಲ್ಲ, ಬೆಂಗಳೂರಿನಲ್ಲಿ ಕುಳಿತು ಲಾಭಿ ಮಾಡ್ತಿಲ್ಲ ಎಂದು ಶಾಸಕ ರೇಣುಕಾಚಾರ್ಯ ಹೇಳಿದ್ದಾರೆ. ನಾನು ಸಂಭಾವ್ಯ ಸಚಿವರ ಪಟ್ಟಿಯಲ್ಲಿ ಇದ್ದೇನೆ ಎಂಬುದು ಇನ್ನೂ ಖಚಿತವಾಗಿಲ್ಲ. ವರಿಷ್ಠರು ಹಾಗೂ ಸಿಎಂ ತೆಗೆದುಕೊಳ್ಳುವ ನಿರ್ಧಾರವೇ ಅಂತಿಮವಾಗಿದ್ದು, ನನಗೆ 3 ಸಲ ಶಾಸಕ, ಒಮ್ಮೆ ಸಚಿವ, 2 ಸಲ ನಿಗಮ ಮಂಡಳಿ ಅಧ್ಯಕ್ಷ, 4 ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡಿದ ಅನುಭವ ಇದೆ. ಸಚಿವ ಸ್ಥಾನ ನೀಡಿದ್ರೆ ದಾವಣಗೆರೆ ಜಿಲ್ಲೆಯ ಅಭಿವೃದ್ಧಿ ಮಾಡುವೆ ಎಂದು ರೇಣುಕಾಚಾರ್ಯ ಹೇಳಿದರು. ನನ್ನನ್ನು ಯಡಿಯೂರಪ್ಪ ಗುರುತಿಸಿದ್ರೆ ಸಂಘ ಸಹ ಗುರುತಿಸುತ್ತೆ ಅಂತ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರುವ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಯಡಿಯೂರಪ್ಪ ಭೇಟಿ ಬಳಿಕ ಮಾತನಾಡಿದ ಅವರು, ಬಿಎಸ್ವೈ ಭೇಟಿ ವಿಶೇಷವಲ್ಲ, ಬೆಂಗಳೂರಿಗೆ ಬಂದ್ರೆ ಯಡಿಯೂರಪ್ಪ ಭೇಟಿ ಮಾಡ್ತೀನಿ. ನನ್ನನ್ನು ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳದೆ ಇರಲು ಯಾವುದೇ ಕಾರಣ ಇಲ್ಲ. ಯಡಿಯೂರಪ್ಪಗೆ ನನ್ನ ಮೇಲೆ ಅನುಕಂಪ ಇದೆ ಎಂದು ಹೇಳಿದ್ರು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಂಪುಟಕ್ಕೆ ಸೇರಲು ಬಿಜೆಪಿ ಶಾಸಕರು ಕಸರತ್ತು ಮಾಡುತ್ತಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಬಿಎಸ್ ಯಡಿಯೂರಪ್ಪರನ್ನ ಭೇಟಿಯಾಗ್ತಿದ್ದು ಮಾತುಕತೆ ನಡೆಸುತ್ತಿದ್ದಾರೆ. ಶಾಸಕರಾದ ಎಂಪಿ ಕುಮಾರಸ್ವಾಮಿ, ದೊಡ್ಡನಗೌಡ ಪಾಟೀಲ್, ಎಂಎಲ್ಸಿ ಎಂಟಿಬಿ ನಾಗರಾಜ್ ಸೇರಿದಂತೆ ಹಲವರು ಯಡಿಯೂರಪ್ಪರನ್ನ ಭೇಟಿಯಾಗಿದ್ದಾರೆ.
ಮುಖ್ಯಮಂತ್ರಿ ರೇಸ್ನಲ್ಲಿದ್ದ ಶಾಸಕ ಅರವಿಂದ್ ಬೆಲ್ಲದ್ ಸಚಿವ ಸ್ಥಾನಕ್ಕೆ ಲಾಭಿ ಮಾಡುತ್ತಿದ್ದು ಕಳೆದ ಕೆಲವು ದಿನಗಳಿಂದ ದೆಹಲಿಯಲ್ಲೇ ಇದ್ದಾರೆ. ಇಂದು ದೆಹಲಿಯ ಕರ್ನಾಟಕ ಭವನದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿಯನ್ನ ಭೇಟಿ ಮಾಡಿ ಚರ್ಚಿಸಿದ್ದಾರೆ. ಆದರೆ ಬೆಲ್ಲದ್ ವಿರುದ್ಧ ಬಿಜೆಪಿ ನಾಯಕರೇ ಚಕ್ರ ವ್ಯೂಹ ಹೆಣೆದಿದ್ದಾರೆ ಅಂತ ಹೇಳಲಾಗ್ತಿದೆ. ಬೆಲ್ಲದ್ಗೆ ಸಚಿವ ಸ್ಥಾನ ನೀಡದಂತೆ ಮಾಜಿ ಸಿಎಂ ಬಿಎಸ್ವೈ ಜಗದೀಶ್ ಶೆಟ್ಟರ್ ಒತ್ತಾಯಿಸುತ್ತಿದ್ದಾರಂತೆ. ಈ ವಿಚಾರ ತಿಳಿದೇ ದೆಹಲಿಯಲ್ಲಿ ಬೆಲ್ಲದ್ ಲಾಭಿ ಮಾಡ್ತಿದ್ದಾರಂತೆ. ಒಂದೆಡೆ ಸಚಿವ ಸ್ಥಾನಕ್ಕಾಗಿ ಶಾಸಕರು ಲಾಭಿ ಮಾಡುತ್ತಿದ್ರೆ ಅವರ ಬೆಂಬಲಿಗರು ದೇವರ ಮೊರೆ ಹೋಗಿದ್ದಾರೆ. ಶಾಸಕ ಅರವಿಂದ್ ಬೆಲ್ಲದ್ಗೆ ಸಚಿವ ಸ್ಥಾನ ಸಿಗುವಂತೆ ಅವರ ಅಭಿಮಾನಿಗಳು ಧಾರವಾಡದ ಸೋಮೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಬೆಲ್ಲದ್ ಭಾವಚಿತ್ರ ಹಿಡಿದು ದೇವರಿಗೆ ಅಭಿಷೇಕ ಮಾಡಿಸಿದ್ದಾರೆ. ಇನ್ನು ಎಂಪಿ ಕುಮಾರಸ್ವಾಮಿ ಬೆಂಬಲಿಗರು ಸಹ ದೇವರ ಮೊರೆ ಹೋಗಿದ್ದು ಚಿಕ್ಕಮಗಳೂರು ತಾಲೂಕಿನ ತೋರಣಮಾವಿನ ಭೈರವೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ್ದಾರೆ. ಬೆಂಗಳೂರಿನಲ್ಲಿ ಏಕಾಏಕಿ ಹೆಚ್ಚಾಗಿದ್ದು ಹೇಗೆ ಪಾಸಿಟಿವಿಟಿ ರೇಟ್? ಹೊರ ರಾಜ್ಯದಿಂದ ಬರೋ ಪ್ರಯಾಣಿಕರಿಗೆ ಕ್ವಾರಂಟೈನ್ ಪಕ್ಕಾನಾ? ನೈಟ್ ಕರ್ಫ್ಯೂ ಬಗ್ಗೆ ಸರ್ಕಾರವೇ ನಿರ್ಧಾರ ಮಾಡುತ್ತಾ? ಇದೆಲ್ಲವನ್ನು ನೋಡೋಣ ಹೆಮ್ಮಾರಿ ಆರ್ಭಟ ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾ ಮೂರನೇ ಅಲೆ ಆತಂಕದ ನಡುವೆಯೇ ಬೆಂಗಳೂರಿನಲ್ಲಿ ಕೊರೋನಾ ಪಾಸಿಟಿವಿಟಿ ರೇಟ್ ಹೆಚ್ಚಾಗಿದೆ. ಬೆಂಗಳೂರಿನ ಬಿಟಿಎಂ ಲೇಔಟ್, ಬೊಮ್ಮನಹಳ್ಳಿ, ಮಹದೇವಪುರದಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚಾಗಿದ್ದು ಆತಂಕಕ್ಕೆ ಕಾರಣವಾಗಿದೆ. ಒಂದೊಂದು ಏರಿಯಾದಲ್ಲಿ ಕನಿಷ್ಠ 5 ಕೇಸ್ಗಳು ದಾಖಲಾಗ್ತಿದ್ದು ಸೋಂಕಿತರ ಮನೆಗಳಿಗೆ ಸೀಲ್ ಡೌನ್ ಮಾಡಲಾಗ್ತಿದೆ. ಹೈರಿಸ್ಕ್ ರಾಜ್ಯದಿಂದ ಬರುವವರಿಗೆ ಕ್ವಾರಂಟೈನ್ ಕಡ್ಡಾಯವಾಗಿದ್ದು ಬಿಬಿಎಂಪಿ ಸೂಚಿಸಿದ ಸ್ಥಳದಲ್ಲಿಯೇ ಕ್ವಾರಂಟೈನ್ ಆಗಬೇಕು ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಹೇಳಿದ್ದಾರೆ. ಕ್ವಾರಂಟೈನ್ ಕೇಂದ್ರದಲ್ಲಿ ಕೋವಿಡ್ ಟೆಸ್ಟ್ ಮಾಡಲಾಗುವುದು. ಟೆಸ್ಟ್ನಲ್ಲಿ ನೆಗೆಟಿವ್ ವರದಿ ಬಂದರಷ್ಟೇ ಮನೆಗೆ ವಾಪಸ್ ಕಳಿಸುತ್ತೇವೆ. ಅಲ್ಲದೆ ಕೇರಳದಿಂದ ಬರುವವರು ಕೋವಿಡ್ ನೆಗೆಟಿವ್ ವರದಿ ತರಬೇಕು ಎಂದು ಗೌರವ್ ಗುಪ್ತಾ ತಿಳಿಸಿದ್ದಾರೆ. ಹೈರಿಸ್ಕ್ ರಾಜ್ಯಗಳಿಂದ ಬೆಂಗಳೂರಿಗೆ ಬರುವವರಿಗೆ ಕ್ವಾರಂಟೈನ್ ಕಡ್ಡಾಯವಾಗಿದೆ. ಬಿಬಿಎಂಪಿಯ 8 ವಲಯಗಳಲ್ಲಿ ಈಗಾಗಲೇ ನಿರ್ಮಾಣ ಮಾಡಲಾಗಿರುವ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಪ್ರಯಾಣಿಕರು ಕ್ವಾರಂಟೈನ್ ಆಗಬೇಕಿದೆ. ಅಲ್ಲದೆ ಹೋಟೆಲ್ಗಳಲ್ಲೂ ಕ್ವಾರಂಟೈನ್ ಆಗಬಹುದಾಗಿದ್ದು ಜನರೇ ಹಣ ಪಾವತಿ ಮಾಡಬೇಕಾಗಿದೆ. ಕೋವಿಡ್ ಕೇರ್ ಸೆಂಟರ್ಗಳಲ್ಲಿ ಫ್ರೀ ವ್ಯವಸ್ಥೆ ಮಾಡಲಾಗಿದೆ. ವೀಕೆಂಡ್ ಲಾಕ್ಡೌನ್ ಬಗ್ಗೆ ಸರ್ಕಾರದ ಹಂತದಲ್ಲಿ ತೀರ್ಮಾನ ಆಗಲಿದೆ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಹೇಳಿದ್ದಾರೆ. ಸಾಮಾನ್ಯ ಜನರು ಜೀವನ ನಡೆಸಬೇಕಾಗಿದ್ದು ಕೊರೋನಾ ಸೋಂಕಿಗೆ ಪೂರ್ವ ಸಿದ್ಧತೆ ಆಗಬೇಕಾಗಿದೆ. ಕೊರೋನಾ ಕೇಸ್ಗಳು 500ಕ್ಕಿಂತ ಕಡಿಮೆ ಬರ್ತಾ ಇದ್ದು ಕಂಟೈನ್ಮೆಂಟ್ ವಿಚಾರದಲ್ಲಿ ಬಿಗಿ ಕ್ರಮ ಕೈಗೊಳ್ಳಲಾಗಿದೆ ಎಂದು ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ತಿಳಿಸಿದ್ದಾರೆ. ಸೀಲ್ ಡೌನ್ ಮಾಡುವ ಭರದಲ್ಲಿ ಬಿಬಿಎಂಪಿ ಸಿಬ್ಬಂದಿ ಎಡವಟ್ಟು ಮಾಡಿದ್ದು ಮನೆ ಬಾಗಿಲನ್ನೇ ಬಂದ್ ಮಾಡಿದ್ರು. ಬಿಟಿಎಂ ಲೇಔಟ್ನ ಫ್ಲಾಟ್ ಒಂದರಲ್ಲಿ 3 ಜನರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಹೀಗಾಗಿ ರೆಡ್ ಟೇಪ್ ಹಾಕಿ ಬಾಗಿಲನ್ನೇ ಬಿಬಿಎಂಪಿ ಸಿಬ್ಬಂದಿ ಕ್ಲೋಸ್ ಮಾಡಿದ್ರು. ಕಡೆಗೆ ಬಿಬಿಎಂಪಿ ಆರೋಗ್ಯ ವಿಭಾಗ ವಿಶೇಷ ಆಯುಕ್ತ ರಂದೀಪ್ಗೆ ಮಾಹಿತಿ ನೀಡಿದ್ದು ಕೂಡಲೇ ಬಾಗಿಲಿಗೆ ಹಾಕಿದ ರೆಡ್ ಟೇಪ್ ತೆಗೆದು ಮೆಟ್ಟಿಲುಗಳ ಬಳಿ ಟೇಪ್ ಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಆದರೆ ಸೋಂಕಿತರು ಮಾತ್ರ ಹೋಮ್ ಐಸೋಲೇಷನ್ ರೂಲ್ಸ್ ಫಾಲೋ ಮಾಡ್ತಿಲ್ಲ. ಸೋಂಕಿತರು ಸಾರ್ವಜನಿಕರ ಮಧ್ಯೆ ಓಡಾಡ್ತಾ ಇದ್ದು ಒಬ್ಬರಿಂದ ಮತ್ತೊಬ್ಬರಿಗೆ ಸೋಂಕು ಸ್ಪ್ರೆಡ್ ಆಗೋ ಆತಂಕ ಎದುರಾಗಿದೆ. ಹಾಗಾಗಿ ಸೋಂಕಿತರನ್ನ ಕೋವಿಡ್ ಕೇರ್ ಸೆಂಟರ್ಗೆ ಶಿಫ್ಟ್ ಮಾಡಲು ಆಲೋಚನೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಕೊರೋನಾ ಹೆಚ್ಚಾಗ್ತಿರೋದು ತೀವ್ರ ಆತಂಕಕ್ಕೆ ಕಾರಣವಾಗಿದೆ. ಹೀಗಾಗಿ ಪೊಲೀಸ್ ಇಲಾಖೆ ಹಾಗೂ ಬಿಬಿಎಂಪಿ ಹೈ ಅಲರ್ಟ್ ಆಗಿದೆ. ಕೋವಿಡ್ ಸಂಬಂಧ ಎಲ್ಲಾ ಡಿಸಿಪಿಗಳ ಜೊತೆ ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಸಭೆ ನಡೆಸಿದ್ದಾರೆ. ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು, ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಳಬೇಕು, ಪೊಲೀಸ್ ಸಿಬ್ಬಂದಿ ಹೇಗೆ ಕರ್ತವ್ಯ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚಿಸಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಬಿಬಿಎಂಪಿ ಮುಖ್ಯ ಆಯುಕ್ತರು, ನಗರದ ಎಲ್ಲಾ ವಲಯದ ಜಂಟಿ ಆಯುಕ್ತರು, ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಕೊರೋನಾ ಸೋಂಕು ಹೆಚ್ಚಾಗ್ತಿರೋದ್ರಿಂದ ದಕ್ಷಿಣ ಕನ್ನಡ ಕೇರಳ ಗಡಿಯಲ್ಲಿ ಭಾರೀ ಕಟ್ಟೆಚ್ಚರ ವಹಿಸಲಾಗಿದೆ. ಮಂಗಳೂರಿನ ತಲಪಾಡಿ ಗಡಿ ಸೇರಿದಂತೆ ಸುಳ್ಯದ ಸಾರಡ್ಕ, ಜಾಲ್ಸೂರು ಗಡಿಯಲ್ಲಿ ಹದ್ದಿನ ಕಣ್ಣಿಟ್ಟಿದ್ದು ಚೆಕ್ಪೋಸ್ಟ್ನಲ್ಲಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಆರ್ಟಿಪಿಸಿಆರ್ ನೆಗೆಟಿವ್ ರಿಪೋರ್ಟ್ ಇಲ್ಲದವರಿಗೆ ರಾಜ್ಯಕ್ಕೆ ಪ್ರವೇಶಿಸಲು ನಿರ್ಬಂಧಿಸಲಾಗಿದೆ. ದಕ್ಷಿಣ ಕನ್ನಡದ ತಲಪಾಡಿ ಚೆಕ್ಪೋಸ್ಟ್ನಲ್ಲಿ ಕೋವಿಡ್ ಟೆಸ್ಟ್ ಸ್ಥಗಿತಗೊಳಿಸಲಾಗಿದೆ. ಕೇರಳದಿಂದ ಬರುತ್ತಿರುವವರಿಗೆ ಟೆಸ್ಟ್ ಮಾಡಿ ಸ್ಯಾಂಪಲ್ ಸಂಗ್ರಹಿಸಿ ರಾಜ್ಯಕ್ಕೆ ಪ್ರವೇಶ ನೀಡಲಾಗ್ತಿತ್ತು. ಇದರಿಂದ ಮಂಗಳೂರಿನಲ್ಲಿ ಕೊರೋನಾ ಹೆಚ್ಚಾಗ್ತಿದ್ದು, ಅಲ್ಲದೆ ಟೆಸ್ಟ್ ವರದಿ ಬರೋದಕ್ಕೂ ಮುನ್ನ ರಾಜ್ಯಕ್ಕೆ ಬರ್ತಾ ಇದ್ರು. ಇದರಿಂದ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಏರಿಕೆ ಆಗ್ತಿದ್ದು
ಹೀಗಾಗಿ ತಲಪಾಡಿ ಚೆಕ್ಪೋಸ್ಟ್ನಲ್ಲಿ ಟೆಸ್ಟ್ ಸ್ಥಗಿತ ಮಾಡಿದ್ದು, ಗಡಿಯಲ್ಲಿ ಏಕಾಏಕಿ ಟೆಸ್ಟ್ ಸ್ಥಗಿತ ಮಾಡಿರುವುದಕ್ಕೆ ಕೇರಳಿಗರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ದಿಗ್ಗಜ ಸ್ಪಿನ್ನರ್ ಶೇನ್ ವಾರ್ನ್ಗೆ ಕೊರೋನಾ ಶಾಕ್ ಕೊಟ್ಟಿದ್ದು ಹೇಗೆ? ಯುವರಾಜ್ ಸಿಂಗ್ ವಿರುದ್ಧ ಧೋನಿ ಫ್ಯಾನ್ಸ್ ಕೆಂಡ ಕಾರ್ತಿರೋದು ಯಾಕೆ? ಕಮಾಲ್ ಮಾಡ್ತಿರೋದು ಹೇಗೆ? RRR ಸಿನಿಮಾ ದೋಸ್ತಿ ಸಾಂಗ್, ಇದೆಲ್ಲವನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ನಲ್ಲಿ. ಆಸ್ಟ್ರೇಲಿಯಾ ತಂಡದ ದಿಗ್ಗಜ ಸ್ಪಿನ್ನರ್ ಮಾಜಿ ಕ್ರಿಕೆಟಿಗ ಶೇನ್ ವಾರ್ನ್ಗೆ ಕೊರೋನಾ ಸೋಂಕಿರುವುದು ದೃಢಪಟ್ಟಿದೆ. 100 ಮ್ಯಾನ್ ಟೂರ್ನಿಯಲ್ಲಿ ಲಂಡನ್ ಸ್ಪಿರಿಟ್ನ ಕೋಚ್ ಆಗಿರುವಂತಹ ವಾರ್ನ್ ಸದ್ಯ ತಂಡದಿಂದ ದೂರವಿದ್ದು ಹೋಟೆಲ್ನಲ್ಲಿ ಪ್ರತ್ಯೇಕವಾಗಿದ್ದಾರೆ. ಟೀಂ ಇಂಡಿಯಾ ನಾಯಕ ಮಹೇಂದ್ರ ಸಿಂಗ್ ಧೋನಿ ಯಾವುದೇ ಹಮ್ಮು ಬಿಮ್ಮುಗಳಿಲ್ಲದಂತಹ ವ್ಯಕ್ತಿ. ಆತ ತನ್ನ ಮೀರಿ ಬೇರೆಯವರೊಂದಿಗೆ ಸಾಮಾನ್ಯರಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ರೀತಿಗೆ ನಾನು ನಿಬ್ಬೆರಗಾಗಿದ್ದೇನೆ ಅಂತ ನೃತ್ಯ ನಿರ್ದೇಶಕಿ ಫರ್ಹಾ ಖಾನ್ ಧೋನಿಯನ್ನ ಹಾಡಿ ಹೋಗಲಿದ್ದಾರೆ. ಆಸ್ಟ್ರೇಲಿಯಾ ತಂಡದ ಹೊಡಿಬಡಿ ಆಟಗಾರ ಡೇವಿಡ್ ವಾರ್ನರ್ ಫ್ರೆಂಡ್ಶಿಪ್ ಡೇ ನಿಮಿತ್ತ ಫೋಟೋವೊಂದನ್ನ ಶೇರ್ ಮಾಡಿದ್ದಾರೆ. ಐಪಿಎಲ್ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನ ಪ್ರತಿನಿಧಿಸುವಂತಹ ನ್ಯೂಜಿಲೆಂಡ್ನ ಕೇನ್ ವಿಲಿಯಮ್ಸನ್ ಮತ್ತು ಇಂಗ್ಲೆಂಡ್ನ ಜಾನಿ ಬೇರ್ಸ್ಟೋ ಜೊತೆಗಿರುವಂತಹ ಫೋಟೋವನ್ನ ಶೇರ್ ಮಾಡಿದ್ದಾರೆ. ಟೀಂ ಇಂಡಿಯಾ ಮಾಜಿ ಕ್ರಿಕೆಟಿಗ ಯುವರಾಜ್ ಸಿಂಗ್ ಫ್ರೆಂಡ್ಶಿಪ್ ಡೇ ವಿಡಿಯೋದಲ್ಲಿ ಧೋನಿ ಫೋಟೋವನ್ನ ಹಾಕಿಲ್ಲ. ಇದೇ ಕಾರಣಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಧೋನಿ ಅಭಿಮಾನಿಗಳು ಯುವಿ ವಿರುದ್ಧ ಕೆಂಡ ಕಾರ್ತಿದ್ದಾರೆ. ನೀವು ಕಳಪೆ ಫಾರ್ಮ್ನಲ್ಲಿದ್ದಾಗ ತಂಡದಲ್ಲಿ ಉಳಿಸಿಕೊಂಡಿದ್ದು ಧೋನಿ, ಆತನನ್ನೇ ಮರೆತು ಬಿಟ್ರಾ ಅಂತ ಪ್ರಶ್ನೆ ಮಾಡಿದ್ದಾರೆ.